ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ಏನು, ಹೇಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅಂತ? ಈ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಅಥವಾ ಪೌರ್ಣಮಿಗೆ ಹತ್ತಿರದ ಶುಕ್ರವಾರದಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಇವಳು ಸಂಪತ್ತಿಗೆ ಮತ್ತು ಸೌಭಾಗ್ಯಕ್ಕೆ ಎಲ್ಲಕ್ಕೂ ಕೂಡ ಅಧಿದೇವತೆಯಾಗಿರುವಂಥವಳು ಮಹಾಲಕ್ಷ್ಮಿ. ಶ್ರೇಯಸ್ಸು ಸಂಪತ್ತನ್ನು ಹರಿದು ಬರುವಂತಹ ಒಂದು ನೀರು, ಪವಿತ್ರವಾದ ಜಲವನ್ನು ಕಳಶದಲ್ಲಿ ತುಂಬಿ ಇಡತಕ್ಕಂಥದ್ದು. ಅದೇ ರೀತಿ ಸೌಭಾಗ್ಯ ಅನ್ನುವಂಥ ಕಣಕಣದಲ್ಲಿಯೂ ಸೌಭಾಗ್ಯ ತುಂಬಿ ಇದೆ ಅಂತ ಹೇಳಿ ಅಕ್ಕಿಯನ್ನು ದ್ಯೋತಕವಾಗಿ ನಾವು ತಟ್ಟೆಯಲ್ಲಿ ಇಡ್ತಕ್ಕಂಥದ್ದು. ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಕಳಶವನ್ನು ಇಟ್ಟು ನಾವು ಪೂಜೆಯನ್ನು ಮಾಡುವಂಥದ್ದು ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ಹಬ್ಬದ ವ್ರತವನ್ನು ಎಲ್ಲರೂ ಮಾಡೋದಿಲ್ಲ, ಕೆಲವರು ಮಾತ್ರ ಮಾಡೋದು. ಸುಮ್ಮನೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಎಲ್ಲರೂ ಕೂಡ. ಈ ವ್ರತವನ್ನು ಮಾಡ್ಬೇಕಾದ್ರೆ ಅದಕ್ಕೆ ತುಂಬ ನಿಯಮಗಳು.